ನಮಸ್ಕರಿಸಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ ಎಲ್ಲ ನಮ್ಮ ಬೋವಿ ಕೊರಮ ಕೊರಿಚ ಬಂಜಾರ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೆ ಎಲ್ಲರಿಗೆ ನಮಸ್ಕರಿಸಿ ಇವತ್ತು ಆಗಿರೋದು ನಮ್ಮ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಏನು ನಮ್ಮ ಸಣ್ಣ ಸಣ್ಣ ಸಮಾಜ ಬಂಜಾರ ಬೋವಿ ಕೊರಮ ಕೊರಿಚ ಅಲಿಮಾರಿ ಸಮಾಜ ಇವೆಲ್ಲ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದು ದೊಡ್ಡ ಅನ್ಯಾಯ ಆಗಿದೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ಇವತ್ತು ನಮ್ಮ ಪೂಜ್ಯರು ಎಲ್ಲ ನಮ್ಮ ಪೂಜ್ಯರು ಕೂಡಿ ಇದನ್ನ ಈ ತರ ಹೋರಾಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಏನೋ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ಏನು ನಮಗೆಲ್ಲ ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಹಾಗಾಗಿ ಈ ಏನ ಸರ್ಕಾರ ಹಿಂದಿನ ಸರ್ಕಾರ ಅವರು ಕೂಡ ಮಾಡಿದರು, ಏನು 4.5% ಕೊಟ್ಟಿದ್ದರು, ಏನು 5 ಸಮಾಜ ಕೂಡಿಸಿ ಒಂದು 4.5% ಕೊಟ್ಟಿದ್ರು, 5% ಕೊಟ್ಟಿದ್ರು. ಆ 5% ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಪಾಠ ಕಲಿಸಿದ್ದೀವಿ ಈಗಾಗಲೇ, ಯಾರೀಗ ಬಿಜೆಪಿ ಅವರಿಗೆ. ಆದರೂ 4.5%ಕ್ಕೆ ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಪಾಠ ಕಲಿಸಿದ್ದೀವಿ. ಅದನ್ನ 101 ಸಮುದಾಯಗಳನ್ನ ಒಳ ಮೀಸಲಾತಿ ಮಾಡಿ ಅವ್ರಿಗೆ ABC ಅಂತ 3 ಗುಂಪುಗಳನ್ನು ಮಾಡಿ, A ಗುಂಪಿಗೆ ಮೊದಲನೇ ಆದ್ಯತೆ, B ಗುಂಪಿಗೆ 2ನೇ ಆದ್ಯತೆ, C ಗುಂಪಿಗೆ 3ನೇ ಆದ್ಯತೆ ಅನ್ನೋ ರೀತಿಯಲ್ಲಿ 6% A ಮತ್ತೆ 6% B ಗೆ, 5% C ಗುಂಪಿಗೆ ಅಂತ ಹೇಳಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಆ ಬಿಲ್ಲು ಆಲ್ಮೋಸ್ಟ್ ಪಾಸ್ ಆಗೋ ಒಂದು ಹಂತಕ್ಕೆ ಬಂದಿತ್ತು. ಗವರ್ನರ್ ಹತ್ರ ತಗೊಂಡೋಗಿ ಅದನ್ನ ಪಾಸು ಮಾಡಿದ್ರಲ್ಲ, ಪಾಸ್ ಮಾಡಿದ್ರು. ಆ ಬಿಲ್ಲು ಪಾಸ್ ಕೂಡ ಆಯ್ತು. ಆದ್ರೆ ಆ ಸಂದರ್ಭದಲ್ಲಿ ಯಾವಾಗ ಒಂದು ರೋಸ್ಟರ್ ಸಿಸ್ಟಮ್ ಬಂದು, ಆ ರೋಸ್ಟರ್ ಸಿಸ್ಟಮ್ ಅಲ್ಲಿ ಬಹುತೇಕ ಎಲ್ಲ ನೇಮಕಾತಿಗಳನ್ನು A ಗುಂಪಿಗೆ ಮಾತ್ರ ಹೋಗುವ ಒಂದು ಸಂಗತಿ ಯಾವಾಗ ನಮ್ಮ ಗಮನಕ್ಕೆ ಬಂತು, ಆ ಸಂದರ್ಭದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಹೈಕೋರ್ಟ್ ಒಂದು ಆದೇಶದಿಂದ 50% ಮೀರಬಾರ್ದು, ಮೀಸಲಾತಿಯ ಒಂದು ಶೇಕಡ 50% ಮೀರಬಾರ್ದು ಅಂತ ಹೇಳಿ ಏನು ಹೈಕೋರ್ಟ್ ಒಂದು ಆದೇಶ ಕೊಡ್ತು. ಅದರ ಆಧಾರದ ಮೇಲೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ 56% ಇದಿಂದ 50%ಗೆ ಇಳಿಸಿ, ಅನಿವಾರ್ಯತೆಯಿಂದ SC 17% ಇದ್ದಿಂದ 15%ಗೆ ಮತ್ತೆ ಇಳಿಸಿ, ನೇಮಕಾತಿಗಳನ್ನ ಮತ್ತೆ ಮುಂಚೆ ಯಾವ ರೀತಿ ಇತ್ತೋ 15% ಅಲ್ಲಿ ಎಲ್ಲಾ 101 ಸಮುದಾಯಗಳು ಮೆರಿಟ್ ಆಧಾರದ ಮೇಲೆ ನೌಕರಿಗಳನ್ನ ಪಡಿಬಹುದು ಅನ್ನೋ ರೀತಿಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಈಗ ಈ ಸಂದರ್ಭದಲ್ಲಿ ನಾವು ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಇದನ್ನ ಸ್ವಾಗತ ಮಾಡ್ತೀವಿ. ಏನು 15% ಅಲ್ಲಿ ಎಲ್ಲ 101 ಸಮುದಾಯಗಳು ಮೊದಲು ಯಾವ ರೀತಿಯಲ್ಲಿ ಮೀಸಲಾತಿ ದೊರಕ್ತಿತ್ತೋ ಅದೇ ರೀತಿಯಲ್ಲಿ ಉದ್ಯೋಗಗಳನ್ನ ಕಲ್ಪಿಸೋದು ಬಹಳ ಸ್ವಾಗತಾರ್ಹ. ಯಾಕೆಂದ್ರೆ ಅನ್ಎಂಪ್ಲಾಯ್ಮೆಂಟ್ ಇವತ್ತು ನಿರುದ್ಯೋಗತೆ ಜಾಸ್ತಿ ಆಗಿದೆ ದೇಶದಲ್ಲಿ, ಎಲ್ಲ ಬಳಲ್ತಾ ಇದ್ದಾರೆ ನಮ್ಮ ಜನ. ಸೊ 56,000 ನೇಮಕಾತಿಗಳಿಗೆ ಹಂಚಿಕೆ ಆಗೋದು ಬಹಳ ಒಳ್ಳೆ ವಿಚಾರ. ಅದಕ್ಕೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದಲ್ಲದೆ ಮುಂದುವರೆದ ಭಾಗವಾಗಿ ಹಲವಾರು ನಮ್ಮ ಸಹೋದರ ಸಮುದಾಯಗಳು ಏನಿವತ್ತು ಸರ್ಕಾರದ ಮೇಲೆ ಒತ್ತಡ ಇರ್ತಾ ಇದ್ದಾರೆ, 15% ಅಲ್ಲಿ ಮತ್ತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಂತರ ನೇಮಕಾತಿಗಳನ್ನ ಶುರು ಮಾಡಿ ಅನ್ನೋ ಒಂದು ಹೋರಾಟ ಎದ್ದಿದೆ. ನಮಗೇನು ಅಭ್ಯಂತರ ಇಲ್ಲ. ಇವತ್ತಲ್ಲ ನಾಳೆ ಒಳ ಮೀಸಲಾತಿ ಅನ್ನೋದು ವತಿಯಿಂದ ಪರಿಶಿಷ್ಟ ಜಾತಿಯ ಬೋವಿ, ಬಂಜಾರ, ಕೊರಮ ಕೊರಚ ಹಾಗೂ ಸೂಕ್ಷ್ಮಾತಿ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳು ಹಾಗೂ ಅಲೆಮಾರಿಗಳ ಸಂಬಂಧವಾಗಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಒಳ ಮೀಸಲಾತಿ ಮಾಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ರೋಸ್ಟರನ್ನು ಏನು ಅಳವಡಿಸಿದೆ ಅದು ಅವೈಜ್ಞಾನಿಕವಾಗಿರುವಂತಹದ್ದು. ಮೊದಲು ಯಾವುದೇ ಸರ್ಕಾರಿ ನೌಕರಗಳು ಅಥವಾ ಸರ್ಕಾರದ ಅನುದಾನಗಳು ಹಂಚುವಾಗ ಪರಿಶಿಷ್ಟ ಜಾತಿಗೆ ಮೇಲ್ಪಂಕ್ತಿನ ಹಾಕಿ ನೀಡ್ತಾ ಇತ್ತು. ಆ ಮೇಲ್ಪಂಕ್ತಿಯಿಂದ ಕಟ್ಟ ಕಡೆಯ ವ್ಯಕ್ತಿಯಾಗಿ ಇವತ್ತು B ಮತ್ತು C ಕೆಟಗರಿಗಳು ಬಂದಿರುವಂತಹದ್ದು. ಇವತ್ತಿನ ರೋಸ್ಟರ್ ಪದ್ಧತಿಯ ಪ್ರಕಾರ ಸುಮಾರು ತಲೆಮಾರುಗಳ ಕಾಲ ಸರ್ಕಾರಿ ನೌಕರಿ ಇಲ್ಲದೆ ಬದುಕನ್ನು ನಡೆಸುವಂತಹ ಸಂದರ್ಭ ಇವತ್ತು ಒದಗಿ ಕಾಣಿಸುವಂತಹದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಹಾಗೂ ಹೈಕೋರ್ಟ್ ನೀಡಿರುವಂತಹ ಜಡ್ಜ್ಮೆಂಟ್ ಪ್ರಕಾರವಾಗಿ ಪರಿಶಿಷ್ಟ ಜಾತಿಗೆ ಏನು 2% ಮತ್ತು ಪರಿಶಿಷ್ಟ ಪಂಗಡಕ್ಕೆ 4% ಹೆಚ್ಚಳವನ್ನು ಮಾಡಿತ್ತು.
ಅದನ್ನ ಶೆಡ್ಯೂಲ್ 9 ಹಾಕೋದ್ರ ಮೂಲಕವಾಗಿ ಈ ಸಮುದಾಯಗಳ ಪರವಾಗಿ ಸರ್ಕಾರ ಗಟ್ಟಿಯಾಗಿ ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನ ಒತ್ತಾಯಿಸ್ತಾ, ಹಾಗೆ ಇದರ ಹಿಂದೆನೂ ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಇದರ ಹಿಂದೆ ನಡೆದಂಥ ಎಲ್ಲ ಹೋರಾಟಗಳು ನಾನು ನಮ್ಮ ಎಲ್ಲ ಹಿರಿಯರ ಹತ್ರ ಒಂದು ಏನು ಖುಷಿ ಆಗ್ತಾ ಇದೆ, ಅಟ್ಲೀಸ್ಟ್ ಕೊನೆ ಪಕ್ಷ ಲಾಸ್ಟಿಗೆ ಗಟ್ಟಿ ಧೈರ್ಯ ಮಾಡಿ ಹೊರಗೆ ಬಂದಿದೆ ಅಂತೇಳಿ. ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ 2011 ಜನಗಣತಿ ನಂತರ ಇಲ್ಲಿವರೆಗೆ ಜನಗಣತಿ ಆಗಿಲ್ಲ ಅಪರ. 2011ರಿಂದ ಅಂದ್ರೆ ಇವತ್ತು 26 ನಡೀತಾ ಇದೆ, 15 ವರ್ಷಗಳ ಕಾಲ ಜನಗಣತಿ ನಡೆದಿಲ್ಲ. ಸೊ ನನ್ನ ಹತ್ರ ಒಂದು ಡಾಟಾ ಇದೆ. ಯಾವ ಡಾಟಾಪ್ಪ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇದು ಅವೈಜ್ಞಾನಿಕ ವರದಿ ಹೌದು. ಆಮೇಲೆ ಇದು ಕೆಲವು ವ್ಯಕ್ತಿಗಳ ಏನು ಹಿಡಿತದಲ್ಲಿ ಸಿಕ್ಕಿ ಮಾಡಿದಂಥ ವರದಿ ಅಂತ ನಾನು ಹೇಳಕ್ ಬಯಸ್ತೀನಿ. 2011 ವರದಿ ಪ್ರಕಾರ ನಮ್ಮ ಏನು ಸಿ ಕಟ್ಟಿಗೆ ಅಂತ ಹೇಳ್ತೀವಿ, ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ 27,12,083 ಜನಸಂಖ್ಯೆ ತೋರಿಸ್ತಾರೆ 2000 ಯಾವಾಗ 11ರಲ್ಲಿ. 2025ರಲ್ಲಿ ಏನು ನಾಗಮೋಹನ್ ದಾಸ್ ಅವರು ವರದಿ ರೆಡಿ ಮಾಡ್ತಾರ, ಆ ವರದಿಯಲ್ಲಿ 22,580 ಮಾಡ್ತಾರೆ. ಸೊ ವೇರಿಯೇಷನ್ ಭಾಳ 2 ಲಕ್ಷ 15 ವರ್ಷದಲ್ಲಿ 2 ಲಕ್ಷ ನಮ್ಮ ಎಲ್ಲ ಸಮುದಾಯ ಕೂಡಿ ಹೆಚ್ಚು ಮಾಡ್ತಾರೆ. ಅದೇ ಪ್ರಕಾರ ಎದಲ್ಲಿ ಏನು 2011 ಜನಗಣತಿ ಇತ್ತು 10,14,461 ಇತ್ತು. ಈಗ ಏಕಾಏಕಿ 25 ಇವರು ಸರ್ವೆ ಮಾಡಿದ್ರು, ಅದರಲ್ಲಿ 32,84,234 ಅಂತೇಳಿ ಅವ್ರು ತೋರಿಸ್ತಾರೆ ಇವ್ರ ವರದಿದಲ್ಲಿ. ಅದೇ ಪ್ರಕಾರ ಬಿದಲ್ಲಿ 10,14,829 ಇತ್ತು. ಅದನ್ನ ಅಂದ್ರೆ 11ರಲ್ಲಿ ಇದ್ದಿದ್ದನ್ನ 25ರಲ್ಲಿ ಏನಾಗುತ್ತೆ ಅಂದ್ರೆ 32,84,234 ಆಗುತ್ತೆ. ಸೊ ಈ ವರದಿಯ ಒಂದೇ ಒಂದು ಪೇಜ್ ನಲ್ಲಿ ಈ ಏನು ನಾಗಮೋಹನ್ ದಾಸರ ವರದಿ ಮಾಡಿದೆ, ಇದು ಸಂಪೂರ್ಣ ಗೊಂದಲ, ಇದು ಸುಳ್ಳು ವರದಿ ಅಂತೇಳಿ ನಾನು ಹೇಳ್ತೀನಿ. ಅದರ ಎರಡನೇ ಭಾಗವಾಗಿ ಇವತ್ತೇನು ಎಲ್ಲರೂ ಲಾಸ್ಟ್ ಪೇಜ್ ಒಂದು ತೋರಿಸ್ತಾ ಇದ್ದಾರೆ. 2025ರಲ್ಲಿ 25 ಮತ್ತೆ 24ರಲ್ಲಿ ಬಂಜಾರ, ಬೋವಿ, ಕೊರ್ಚಾ, ಕೊರ್ಮ ಸಮುದಾಯಗಳು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ಸ್ವಾಮಿ ಅಂತ ಲಬ್ಬೋ ಅಂತ ಹೊಯ್ಕೋತಾ ಇದ್ದಾರೆ ಕೆಲವರು, ದಾಖಲೆ ಇಲ್ಲದೆ. ನಾನೇನು ಹೇಳ್ತೀನಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ 76 ವರ್ಷ ಕಳೆದ್ರೂ ಸಹ ಇಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು SC ಒಳಗೆ ಬಂದಿದ್ದು 1987ರಲ್ಲಿ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಉತ್ತರ ಕರ್ನಾಟಕದವ್ರು ಈಗ ಭಾಳ ಮಾಡಿ ಒಂದು 3-4 ವರ್ಷದಲ್ಲಿ ಒಂದು 4 ಜನ ವಿದ್ಯಾಭ್ಯಾಸ ತಗೊಂಡಿರ್ಬೋದು. ನಾನು ಇಲ್ಲಂತ ಏನದಕ್ಕೆ ವಾದಿಲ್ಲ, ತಗೊಂಡಿರಬಹುದು. ಬಟ್ ನೀವು ಯಾವಾಗ ರಾಜರ ಮಹಾರಾಜರ ಕಾಲದಿಂದ ನೀವು ಆ SC ಅಲ್ಲಿ ಇದೀರಿ, ಆ ಕಡೆ ಏನು ಸೌತದಲ್ಲಿ ತಾವೆಲ್ಲರೂ ಇಲ್ಲಿವರೆಗೆ ಎಲ್ಲ ಒಳ್ಳೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಸಮುದಾಯಗಳು, ಪರಿಶಿಷ್ಟ ವರ್ಗದಲ್ಲಿ 52 ಜಾತಿ ಸಮುದಾಯಗಳು, 152 ಜಾತಿ ಸಮುದಾಯಗಳು ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಂದೇ ಆಗಿದ್ವಿ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಬಾಳಿ ಬದುಕ್ತಾ ಇದ್ವಿ. ಈ ಮೀಸಲಾತಿಯ ಕಿಚ್ಚನ್ನು ಒದಿಸಿ ಇವತ್ತಿನವರೆಗೂ ನಮ್ಮ ರಾಜ್ಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರನ್ನ ಇವತ್ತು ಸಂಘಟನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವೊಂದು ಒಗ್ಗಟ್ಟಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರಲ್ಲೂ ಒಂದು ಮನಸ್ತಾಪವನ್ನು ಉಂಟಾಗಿದೆ. ಹಾಗಾಗಿ ನಾವು ಯಾರೂ ಕೂಡ ಮೀಸಲಾತಿಯ ದ್ವೇಷಿಗಳಲ್ಲ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಮಬಾಳು ಸಮಪಾಲು, ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು ಅನ್ನೋಂಥ ಒಂದು ಇಚ್ಛೆ ನಮಗಿದೆ. ಇವತ್ತೇನು ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಇದೇ 24ನೇ ತಾರೀಕು ಬೆಂಗಳೂರು ಚಲೋ ಏನು ಸರ್ಕಾರಕ್ಕೆ ನಾವು ಎಚ್ಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯದಾದ್ಯಂತ ಇವತ್ತು ಸುಮಾರು ಲಕ್ಷಾಂತರ ಏನು ನಮ್ಮ ಸಮಾಜದ ಬಾಂಧವರು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿ ನಮ್ಮ ಹಕ್ಕೊತ್ತಾಯಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮಗೆ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಹಿಂದುಳಿದ ವರ್ಗದ ನಾಯಕರು, ತುಳಿತಕ್ಕೆ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ದೀನ ದಲಿತರ ಸಮುದಾಯದ ಒಂದು ಶಕ್ತಿ ಅಂತೇಳಿ ನಾವು ನಂಬಿದ್ದೇವೆ. ನಮ್ಮ ಯಾವ ಸಮುದಾಯಗಳಿಗೂ ಕೂಡ ಅವರು ಕೈ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸ ಇದೆ. ಆದರೆ ಇವತ್ತು ಒಂದು ಸಮುದಾಯದವರು ಅವರ ಮೇಲೆ ಮೇಲಿಂದ ಮೇಲೆ ಒತ್ತಡವನ್ನು ಹೇರಿ ಇವತ್ತು 101 ಜಾತಿ ಸಮುದಾಯದಲ್ಲಿ ಒಂದು ಸಮುದಾಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ನಮ್ಮ ಮೀಸಲಾತಿಯನ್ನು
ಪ್ರಮಾಣವನ್ನು ನಮಗೆ ಹೆಚ್ಚಿಗೆ ಕೊಡಿ ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇಲ್ಲಿ ನಮ್ಮ ಬಂಜಾರ, ಬೋವಿ, ಕೊರ್ಚ, ಕೊರಮ ಸಮುದಾಯದವರು, ನಮ್ಮ ಇತರೆ ಸಹೋದರ ಸಮುದಾಯದವರು ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸರ್ಕಾರದ ಗಮನಕ್ಕಿದೆ. ಇವತ್ತು ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆ ಇಲ್ಲದೆ, ಇವತ್ತು ಸ್ವಂತ ಉದ್ಯೋಗ ಇಲ್ಲದೆ, ಇವತ್ತು ತಮ್ಮ ಹೊಟ್ಟೆಪಾಡಿಗಾಗಿ ಕೃಷಿಯನ್ನೇ ಇವತ್ತು ನಂಬಿ ಬದುಕಿರ್ತಕ್ಕಂಥ ಸಮಾಜ. ಅವರಿಗೆ ಸ್ವಂತ ಜಮೀನೇ ಇಲ್ಲ. ಎಲ್ಲೋ ಅರಣ್ಯ ಭೂಮಿಗಳನ್ನು ಏನು ತಾತ್ಕಾಲಿಕವಾಗಿ ಆ ಅರಣ್ಯ ಭೂಮಿಯಲ್ಲಿ ಕೃಷಿಯನ್ನು ಬೆಳ್ಕೊಂಡು ಅಲ್ಲಿ ಕೊಡ್ತಕ್ಕಂಥ ಅಧಿಕಾರಿಗಳ ಒಂದು ಕಿರುಕುಳವನ್ನು ಅನುಭವಿಸಿ ಇವತ್ತು ತಮಗೆ ಸ್ವಂತ ನೆಲೆ ಇಲ್ಲದೆ ಇವತ್ತು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ತಮಗೆ ಗೊತ್ತು, ಮಾಧ್ಯಮದ ಬಂಧುಗಳಿಗೆ, ಸರ್ಕಾರಕ್ಕೆ ಗೊತ್ತು. ಇವತ್ತು ನಮ್ಮ ಏನು ಇದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ಬಂಜಾರ ಸಮುದಾಯದವರು, ನಮ್ಮ ಬೋವಿ, ಕೊರಚ, ಕೊರ್ಮ ಸಮುದಾಯದವರು ಇವತ್ತು ಮುಂಬೈ ಭಾಗದಲ್ಲಿ, ಇವತ್ತು ಮುಂಬೈ, ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಹೋಗಿ ಇವತ್ತು ಎಷ್ಟೋ ಕುಟುಂಬದವರು ತಮ್ಮ ಊರನ್ನೇ ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಎಂಪರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿ ಸರ್ಕಾರ ನಮಗೆ ಏನು ಆದೇಶ ಹೊರಡಿಸಿದಾಗ ಆ ಊರಿಗೆ ಬರ್ತಾರೆ ಜನಗಣತಿಯ ಒಂದು ಇದನ್ನ ಸಮೀಕ್ಷೆಯನ್ನು ತಗೊಳ್ಳಿಕ್ಕೆ. ಆ ಸಂದರ್ಭದಲ್ಲಿ ಎಷ್ಟೋ ಕುಟುಂಬದವರು ಅಲ್ಲಿ ಊರಲ್ಲೇ ಇಲ್ಲ, ಮನೆಯಲ್ಲೇ ಇಲ್ಲ, ಖಾಲಿ ಮನೆ ಬೀಗ ಹಾಕಿರ್ತಕ್ಕಂಥದನ್ನ ನೋಡ್ಕೊಂಬಂದು ಅಧಿಕಾರಿಗಳು ಸರಿಯಾದಂಥ ಸಮೀಕ್ಷೆಯನ್ನು ನಮ್ಮ ಜನಗಣತಿಯ ಸಂಖ್ಯೆಯನ್ನು ಸ್ಪಷ್ಟವಾಗಿ ಕೊಟ್ಟೇ ಇಲ್ಲ. ಇದು ಒಂದು ಕಡೆ ಆಗಿದೆ. ಹಾಗಾಗಿ ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕೆಲವೊಂದು ಬೇಡಿಕೆಗಳನ್ನು, ಹಕ್ಕೊತ್ತಾಯಗಳನ್ನು ನಾವು ಮಾಡೋದಕ್ಕೋಸ್ಕರ ಇವತ್ತು ಇದೇ ತಿಂಗಳು 24ನೇ ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆ, ಬೆಂಗಳೂರು ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಅನ್ಯಾಯ ಆಗಬಾರ್ದು. ಈ ಮೀಸಲಾತಿಯಿಂದ ನಮಗೆ ಹೊರಗಿಡತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಬಹಳ ಮುಖ್ಯವಾಗಿ ಬಂಜಾರ ಮತ್ತು ಬೋವಿ ಸಮಾಜದವ್ರನ್ನ ಗುರಿ ಮಾಡಿದ್ದಾರೆ. ಇವರು ಮೀಸಲಾತಿ ಕ್ಷೇತ್ರದಲ್ಲಿ ನಮ್ಮ ರಾಜಕೀಯಕ್ಕೆ ಅಡ್ಡಿ ಬರ್ತಾರೆ. ಇವರು ಮೀಸಲಾತಿ ಕ್ಷೇತ್ರದಲ್ಲಿ ಈ ಬಂಜಾರ